ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಮಾಲಯದಲ್ಲಿ ಚೈನಾಗೆ ಇನ್ನೂ ಒಂದು ಹಿನ್ನಡೆ ಉಂಟಾಗಿದೆ. ಭಾರತದ ಗಡಿಯಲ್ಲಿ ಭೂತಾನನ್ನು ಬಳಸಿಕೊಂಡು ಕಿತಾಪತಿ ಮಾಡೋದಕ್ಕೆ ಹೋಗ್ತಾ ಇದ್ದ ಚೈನಾ ಅಲ್ಲಿಗ ಇನ್ನು ಸ್ವಲ್ಪ ದಿನ ಸುಮ್ಮನಿರಬೇಕಾಗಿ ಬರ್ತಾ ಇದೆ. ಯಾಕೆಂದ್ರೆ ಭೂತಾನದ ಚುನಾವಣೆಯಲ್ಲಿ ಚೈನಾ ಬೆಂಬಲಿತ ಅಧ್ಯಕ್ಷನಿಗಲಿ ಸೋಲಾಗಿದೆ. ಈ ಬಾರಿಯಲ್ಲಿ 2ನೇ ಬಾರಿ ಭಾರತದ ಮಿತ್ರ ಆರಿಸಿ ಬಂದಿದ್ದಾರೆ. ಹಾಗಾದ್ರೆ ಭೂತಾನ್ ಚುನಾವಣೆಗಳು ಹೇಗೆ ನಡೆಯುತ್ತವೆ? ಅಲ್ಲಿನ ರಾಜಕೀಯದ ಪ್ರಭಾವ ಭಾರತದ ಮೇಲೆ ಹೇಗಿರುತ್ತೆ? ಭೂತಾನ್ ಅನ್ನೋ ಹಿಮಾಲಯದ ತಪ್ಪಲಲ್ಲಿನ ಅಂಗೈ ಅಗಲದ ದೇಶದ ಕಥೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಬಾಂಗ್ಲಾದೇಶದ ಚುನಾವಣೆಗಳು ನಡೆದವು. ಅಲ್ಲಿ ಅವಾಮಿ ಲೀಗ್ ಪಕ್ಷ ಸೋಲಲಿ ಅಂತ ಅಮೆರಿಕ ಬಯಸ್ತಾ ಇತ್ತು. ಅವರಿಗೆ ಖಲೀದಾ ಜಿಯಾ ನೇತೃತ್ವದ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಆರಿಸಿ ಬರಬೇಕಿತ್ತು. ಆದರೆ ಭಾರತ ಈ ಬಾರಿ ಕೂಡ ಅಲ್ಲಿ ಶೇಖ್ ಹಸೀನಾನೇ ಪ್ರಧಾನಿಯಾಗಲಿ ಅಂತ ಬಯಸಿತ್ತು. ಅಲ್ಲಿ ಚುನಾವಣೆಗಳ ಬಹಿಷ್ಕಾರಗಳು, ಹಿಂಸಾಚಾರಗಳ ನಡುವೆ ಕೂಡ ಸತತ 4ನೇ ಬಾರಿಗೆ ಶೇಖ್ ಹಸೀನಾ ಆರಿಸಿ ಬಂದರು. ಇನ್ನು ಈಗ ಭೂತಾನ್ನಲ್ಲಿ ಚುನಾವಣೆಗಳು ನಡೆದಿವೆ. ಅಲ್ಲಿ ಶೇರಿಂಗ್ ಟೋಬ್ಗೆ ನೇತೃತ್ವದ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಬಹುಮತವನ್ನು ಪಡ್ಕೊಂಡಿದೆ. ಈ ಹಿಂದೆ ಪ್ರಧಾನಿಯಾಗಿದ್ದ ಚೀನಾದ ಮಿತ್ರ ಎಡಪಂಥೀಯ ನಾಯಕ ಲೋಟೆ ಶೇರಿಂಗ್ ಮೊದಲ ಹಂತದ ಚುನಾವಣೆಯಲ್ಲಿ ಸೋಲನ್ನ ಕಾಣಬೇಕಾಗಿ ಬಂದಿದೆ. ಗೆಳೆಯರೆ, ಭೂತಾನ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭೂತಾನ್. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಭಾರತವನ್ನ ಗಡಿಯಾಗಿ ಹೊಂದಿರೋ ಭೂತಾನ್ 38,394 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿನ ಜನಸಂಖ್ಯೆ 7,27,145. ಇನ್ನು ಭೂತಾನ್ ವಜ್ರಯಾನ ಬುದ್ಧಿಸಂ ಅನ್ನ ಅನುಸರಿಸುವ ದೇಶ. ಅದನ್ನ ತಾಂತ್ರಿಕ ಬುದ್ಧಿಸಂ ಅಂತ ಕೂಡ ಕರೀತಾರೆ. ಅಲ್ಲಿ 84.3% ಬುದ್ಧಿಸ್ಟ್ಗಳಿದ್ದಾರೆ, 11.3% ಹಿಂದೂಗಳಿದ್ದಾರೆ, ಹಾಗೆ 3.2% ಬಾನ್ ಅನ್ನೋ ಜನಾಂಗ ಇದೆ, 0.7% ಕ್ರೈಸ್ತರಿದ್ದಾರೆ, ಹಾಗೆ 0.5% ಇನ್ನಿತರ ಮತಧರ್ಮಗಳಿಗೆ ಸೇರಿದ ಜನ ಅಲ್ಲಿದ್ದಾರೆ. ಇನ್ನು 2.6 ಬಿಲಿಯನ್ GDP ಅನ್ನ ಈ ದೇಶ ಹೊಂದಿದೆ. ಇದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದ್ರೆ ರಾಜ ಹಾಗೂ ಪ್ರಜಾಪ್ರಭುತ್ವ ಎರಡೂ ವ್ಯವಸ್ಥೆಗಳನ್ನು ಹೊಂದಿರುವ ದೇಶ. ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ, ಹಾಗೇನೆ ಇಲ್ಲಿ ಕೂಡ ರಾಜಾನು ಇರ್ತಾನೆ, ಜೊತೆಗೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಭೂತಾನ್ನ ಇತಿಹಾಸವನ್ನು ನಾವು ನೋಡೋದಾದ್ರೆ ಅದರ ಸಾಕಷ್ಟು ಐತಿಹಾಸಿಕ ದಾಖಲೆಗಳು 18ನೇ ಶತಮಾನದಲ್ಲಿ ಸುಟ್ಟು ಹೋಗಿವೆ. ಹೀಗಾಗಿ ಅಲ್ಲಿನ ಹೆಚ್ಚು ಮಾಹಿತಿ ಸಿಗೋದು ಕಷ್ಟ. ಆದರೆ ಲಭ್ಯ ಮಾಹಿತಿಯ ಪ್ರಕಾರ ಸುಮಾರು 4,000 ವರ್ಷಗಳ ಹಿಂದಿನಿಂದಲೂ ಕೂಡ ಭೂತಾನ್ನಲ್ಲಿ ಜನವಸತಿ ಇತ್ತು. ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಭೂತಾನ್ ಹಾಗೂ ಅರುಣಾಚಲ ಪ್ರದೇಶಗಳಲ್ಲಿ ಗುಡ್ಡಗಾಡು ಜನ ವಾಸ ಮಾಡ್ತಾ ಇದ್ರು. ಆನಂತರ 7ನೇ ಶತಮಾನದಲ್ಲಿ ಇದು ಬೌದ್ಧ ಧರ್ಮವನ್ನು ಅನುಸರಿಸೋದಕ್ಕೆ ಶುರು ಮಾಡ್ತು. ಅವತ್ತಿಗೆ ಟಿಬೆಟ್ ಪ್ರದೇಶವನ್ನು ಆಳ್ತಾ ಇದ್ದ ಅರಸ ಬೌದ್ಧ ಮತವನ್ನ ಅನುಸರಿಸ್ತಾ ಇದ್ದ. ಆತ ಭೂತಾನ್ ಪ್ರದೇಶವನ್ನು ಕೂಡ ಆಕ್ರಮಿಸಿಕೊಂಡ. ಹೀಗಾಗಿ ಭೂತಾನ್ ಕೂಡ ಬೌದ್ಧ ರಾಷ್ಟ್ರ ಆಯಿತು. ಆನಂತರ ಇದು ಸಿಂಧೂ ರಾಜನ ಆಳ್ವಿಕೆಗೆ ಒಳಪಡ್ತು. ಈ ಸಿಂಧೂ ರಾಜ ಭಾರತೀಯ ಮೂಲದ ಅರಸನಾಗಿದ್ದ. ಮುಂದೆ ಭೂತಾನ್ ಮಂಗೋಲಿಯಾ ಮೂಲದ ಯುವಾನ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡ್ತು. ಅದಾದ ನಂತರ 16ನೇ ಶತಮಾನದಲ್ಲಿ ಡ್ರೂಕ್ ರಾಜವಂಶ ಅಂದ್ರೆ ಮೂಲ ಭೂತಾನಿ ರಾಜವಂಶ ಈ ಪ್ರದೇಶದ ಚುಕ್ಕಾಣಿಯನ್ನು ಹಿಡಿತು. ಬ್ರಿಟಿಷ್ ಭಾರತದ ಕಾಲಕ್ಕೆ ಡ್ರೂಕ್ ಸೇನೆ ಕೂಚ್ ಬಿಹಾರದ ಅರಸನ ಮೇಲೆ ದಾಳಿ ಮಾಡುತ್ತೆ. ಆತ ಬ್ರಿಟಿಷರ ನೆರವನ್ನು ಕೇಳ್ತಾನೆ. ಹೀಗಾಗಿ ಬ್ರಿಟಿಷ್ ಸೇನೆ ಭೂತಾನಿ ಸೇನೆ ಜೊತೆ ಯುದ್ಧಕ್ಕೆ ನಿಂತ್ಕೋಬೇಕಾಗಿ ಬರುತ್ತೆ. ಅಲ್ಲಿ ಸೋತ ಭೂತಾನಿಗಳು ಬ್ರಿಟಿಷರ ಜೊತೆ ಒಪ್ಪಂದವನ್ನು ಮಾಡ್ಕೋತಾರೆ. ಅದಾದ ಮೇಲೆ ಭೂತಾನ್ನ ವಿದೇಶಿ ವ್ಯವಹಾರಗಳ ಮೇಲೆ ಬ್ರಿಟಿಷ್ ಸರ್ಕಾರ ಹಿಡಿತವನ್ನು ಸಾಧಿಸಿತು. ಭೂತಾನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಕೂಡ ಬ್ರಿಟಿಷರೇ ವಹಿಸಿಕೊಂಡ್ರು. ಭೂತಾನ್ ಅರಸ ಬ್ರಿಟಿಷರ ಗೆಳೆತನದಲ್ಲಿ ಆಳ್ವಿಕೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲು ಸ್ವತಂತ್ರ ಭಾರತಕ್ಕೆ ಮಾನ್ಯತೆಯನ್ನು ಕೊಟ್ಟ ದೇಶ ಭೂತಾನ್. ಹಾಗೆ 1949ರಲ್ಲಿ ಭಾರತ ಭೂತಾನ್ ನಡುವೆ ಒಂದು ಒಪ್ಪಂದ ಪತ್ರಕ್ಕೆ ಸಹಿ ಬಿತ್ತು. ಅಲ್ಲಿ ಕೂಡ ಭೂತಾನ್ ಈ ಹಿಂದಿನಂತೆ ಅಂದ್ರೆ ಬ್ರಿಟಿಷ್ ಭಾರತದಲ್ಲಿ ಇದ್ದ ಹಾಗೇನೆ ಸಂಬಂಧಗಳನ್ನು ಭಾರತದ ಜೊತೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಪ್ಕೊಳ್ತು. ಇನ್ನು ಭಾರತದ ಮಿಲಿಟರಿ ಟ್ರೈನಿಂಗ್ ಟೀಮ್ ಭೂತಾನ್ನಲ್ಲಿ ಸೇನಾ ತರಬೇತಿಯ ಶಾಲೆಯನ್ನ ಪ್ರಾರಂಭ ಮಾಡಿತು. ಅಲ್ಲಿ ರಾಯಲ್ ಭೂತಾನ್ ಆರ್ಮಿಗೆ ಮತ್ತು ರಾಯಲ್ ಬಾಡಿಗಾರ್ಡ್ ಆಫ್ ಭೂತಾನ್ ಪಡೆಗೆ ಭಾರತೀಯ ಸೇನೆ ತರಬೇತಿಯನ್ನು ಕೊಡೋದಕ್ಕೆ ಕೂಡ ಶುರು ಮಾಡಿತು. ಇವತ್ತಿಗೂ ಕೂಡ ಅಲ್ಲಿ ಭಾರತೀಯ ಸೇನೆಯ ತರಬೇತಿ ಶಾಲೆ ಒಂದು ನಡೀತಾ ಇದೆ. ಆದರೆ 1971ರ ನಂತರ ಭೂತಾನ್ ಸ್ವತಂತ್ರ ದೇಶದ ಹಾಗೆ ವರ್ತಿಸೋದಕ್ಕೆ ಶುರು ಮಾಡಿತು. ತನ್ನ ವಿದೇಶಾಂಗ ನೀತಿಗಳನ್ನು ತಾನೇ ರೂಪಿಸಿಕೊಳ್ಳುವ ಇಂಗಿತವನ್ನು ವ್ಯಕ್ತಪಡಿಸಿತು. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಳ್ತು. ಆದರೂ ಭಾರತದ ಸ್ನೇಹ ಹಾಗೆ ಮುಂದುವರಿತಾ ಬಂತು. 2007ರಲ್ಲಿ ಭೂತಾನ್ ಮತ್ತು ಭಾರತದ ನಡುವೆ ಮತ್ತೊಂದು ಒಪ್ಪಂದ ಆಗುತ್ತೆ. ಅದರಲ್ಲಿ ಭೂತಾನ್ ತನ್ನ ವಿದೇಶಾಂಗ ನೀತಿಗಳ ವಿಷಯದಲ್ಲಿ ಭಾರತದ ಸಲಹೆ ಹಾಗೂ ಮಾರ್ಗದರ್ಶನಗಳನ್ನು ತಗೋಬೇಕು. ಹಾಗೆ ಆಯುಧಗಳ ಆಮದಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಅನುಮತಿಯನ್ನು ತಗೋಬೇಕಾದ ಅಗತ್ಯ ಇಲ್ಲ ಅನ್ನೋ ಒಪ್ಪಂದಕ್ಕೆ ಬರಲಾಯಿತು. ಇದಾದ ನಂತರ ಅಂದ್ರೆ 2008ರಲ್ಲಿ ಭೂತಾನ್ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ಳುತ್ತೆ. ಆಗ ಕೂಡ ಭಾರತ ಭೂತಾನ್ಗೆ ಸಾಕಷ್ಟು ಸಹಾಯ ಮಾಡಿತು, ಸಾಲ ಕೊಡ್ತು, ಅನುದಾನಗಳನ್ನು ಕೊಡ್ತು. ಭೂತಾನ್ನ ಅಭಿವೃದ್ಧಿಗೆ ಭಾರತ ಕೈ ಜೋಡಿಸ್ತು.
ಗೆಳೆಯರೆ, ಇಲ್ಲಿ ಭೂತಾನ್ ಭಾರತಕ್ಕೆ ಯಾಕೆ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಈ ಭೂತಾನ್ ಅನ್ನೋದು ಚೈನಾ ಹಾಗೂ ಭಾರತದ ನಡುವಿನ ಬಫರ್ ಝೋನ್ ತರ ಇದೆ. ಇಲ್ಲಿ ನೋಡಿ, ಈ ಭೂತಾನನ್ನ ದಾಟಿದ್ರೆ ಅಲ್ಲಿರುವುದು ಚೈನಾ. ಇನ್ನು ಚೈನಾದ ವಿಸ್ತರಣಾ ನೀತಿಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅವರು ಒಂದೊಂದು ಇಂಚು ಭೂಮಿಯನ್ನು ಕೂಡ ಬಿಡದೆ ಆಕ್ರಮಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ಒಂದು ಕಾಲಕ್ಕೆ ಈ ಭೂತಾನ್ ಟಿಬೆಟ್ ಅರಸರು ಹಾಗೂ ಯುವಾನ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಹೀಗಾಗಿ ಇದು ಕೂಡ ನಮ್ಮದೇ ಅನ್ನೋ ಚೀನಾದ ಕ್ಲೈಮ್ ಇನ್ನೂ ಹಾಗೇ ಇದೆ. ಭೂತಾನ್ನ ಗಡಿಯಲ್ಲಿ ಚೈನಾ ಆಗಾಗ ಕಿರಿಕ್ ಮಾಡ್ತಲೇ ಇರುತ್ತೆ. ಇನ್ನು ಇಲ್ಲಿ ಡೋಕ್ಲಾಮ್ ಪ್ರದೇಶ ಇದೆಯಲ್ಲ, ಇದು ಭೂತಾನ್, ಭಾರತ ಹಾಗೂ ಚೈನಾಗಳು ಗಡಿಯನ್ನ ಹಂಚಿಕೊಳ್ಳುವ ಟ್ರೈ ಜಂಕ್ಷನ್ಗೆ ಸಮೀಪ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಚಿಕನ್ ನೆಕ್ ಅಂತ ಕರೀತಾರೆ. ಇದು ಭಾರತದ ಈಶಾನ್ಯ ರಾಜ್ಯಗಳಾದ ಸಿಕ್ಕಿಂ, ಅಸ್ಸಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ, ಮಣಿಪುರ ಮುಂತಾದ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ರಾಜ್ಯಗಳು ಭೂತಾನ್ ಮತ್ತು ಬಾಂಗ್ಲಾದೇಶದ ನಡುವಿನ ಪ್ರದೇಶದಲ್ಲಿವೆ. ಈ ಚಿಕನ್ ನೆಕ್ ಸಮೀಪನೇ ಡೋಕ್ಲಾಮ್ ಇದೆ. ಅಲ್ಲಿ ಚೈನಾ ಸದಾ ಕಿತಾಪತಿಯನ್ನು ಮಾಡ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಭಾರತಕ್ಕೆ ಭೂತಾನ್ ಒಂದು ಬಫರ್ ಝೋನ್ ತರ ಕೆಲಸ ಮಾಡ್ತಾ ಇದೆ. ಇನ್ನು ಭೂತಾನ್ ಹಾಗೂ ಭಾರತದ ಸಂಬಂಧಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ಅಲ್ಲಿ ಆ ದೇಶಕ್ಕೆ ಭಾರತ ಏನೇ ಸಹಾಯಗಳನ್ನು ಮಾಡಿದ್ರೂ ಕೂಡ ಅಲ್ಲಿನ ರಾಜಕಾರಣದಲ್ಲಿ ಚೈನಾದ ಹಸ್ತಕ್ಷೇಪ ಕೂಡ ಇದ್ದೇ ಇರುತ್ತೆ. ಈ ಹಿಂದಲ್ಲಿ ಲೋಟೆ ಶೆರಿಂಗ್ ಪ್ರಧಾನಿಯಾಗಿದ್ರು. ಆತ ಸೆಂಟ್ರಲ್ ಲೆಫ್ಟಿಸ್ಟ್ ಪಕ್ಷದ ನಾಯಕ. ಈ ಲೋಟೆ ಚೈನಾದ ಕಡೆ ವಾಲಿದ್ದ. ಭಾರತದ ಜೊತೆ ಸೌಜನ್ಯಕ್ಕೆ ಕೂಡ ಚರ್ಚೆ ಮಾಡದೆ ಚೈನಾ ಜೊತೆಗಿನ ಭೂತಾನ್ನ ಗಡಿ ವಿವಾದವನ್ನ ಬಗೆಹರಿಸಿಕೊಂಡು ಬಿಡೋದಕ್ಕೆ ಈತ ಮುಂದಾಗಿದ್ದ. ಗೆಳೆಯರೆ, ಇಲ್ಲಿ ಏನಾಗಿದೆ ಅಂದ್ರೆ, ಬಾಂಡೆಲುಂಗ್ ಅರಣ್ಯ ಪ್ರದೇಶ ಅಂದ್ರೆ ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ಪ್ರದೇಶದಲ್ಲಿ ಚೈನಾ ಭೂತಾನ್ಗೆ ಸೇರಿದ ಒಂದಷ್ಟು ಭೂಪ್ರದೇಶವನ್ನ ಆಕ್ರಮಿಸಿಕೊಳ್ತಾ ಇದೆ. ಇದು ನಮ್ಮ ಅರುಣಾಚಲ ಪ್ರದೇಶದ ಜೊತೆ ಗಡಿಯನ್ನ ಹಂಚಿಕೊಳ್ಳೋದ್ರಿಂದ ಚೈನಾ ಅಲ್ಲಿ ಕಿತಾಪತಿಯನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ಈ ಹಿಂದಿನ ಪ್ರಧಾನಿ ಲೋಟೆ ಶೆರಿಂಗ್ ಚೈನಾ ಜೊತೆ ಜಾಯಿಂಟ್ ಕೋಆಪರೇಷನ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಅದು ಕೂಡ ಭಾರತದ ಜೊತೆ ಮಾತುಕತೆಯನ್ನೇ ನಡೆಸದೆ ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನು ಅವರು ತಗೊಂಡಿದ್ರು. ಗಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕಾಗಿ ಒಂದು ಸಮಿತಿಯನ್ನ ರಚಿಸಲಾಯಿತು. ಡೋಕ್ಲಾಮ್ ಭಾಗದ ಒಂದಷ್ಟು ಭೂಮಿಯನ್ನ ಚೈನಾಗೆ ಬಿಟ್ಟುಕೊಟ್ಟು ಇನ್ನುಳಿದ ಪ್ರದೇಶದಲ್ಲಿ ಚೈನಾ ಅತಿಕ್ರಮಣ ಮಾಡದ ಹಾಗೆ ತಡೆಯುವ ಒಪ್ಪಂದ ಇದಾಗಲಿತ್ತು. ಹೀಗಾಗಿ ಭಾರತ ಅವತ್ತು ತನ್ನ ಆತಂಕವನ್ನ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಇನ್ನು ಈಗೇನಾಗಿದೆ ಅಂದ್ರೆ, ಮೊನ್ನೆ ಅಲ್ಲಿ ಚುನಾವಣೆಗಳು ನಡೆದಿವೆ. ಲೋಟೆ ಶೆರಿಂಗ್ ಅವರ ಡ್ರೂಕ್ ನ್ಯಾಮರೂಕ್ ಶೋಕ್ಪಾ DNP ಪಕ್ಷ ಮೊದಲ ಹಂತದಲ್ಲೇ ಸೋಲನ್ನು ಅನುಭವಿಸಿದೆ. ಏನಿದು ಮೊದಲ ಹಂತದ ಸೋಲು, ಎರಡನೇ ಹಂತದ ಸೋಲು ಸೋಲೇ ಅಲ್ವಾ ಗೆಳೆಯರೆ? ಇಲ್ಲಿ ನೀವು ಭೂತಾನ್ ಪ್ರಜಾಪ್ರಭುತ್ವ ಹಾಗೂ ಅಲ್ಲಿನ ಚುನಾವಣಾ ವ್ಯವಸ್ಥೆ ಬಗ್ಗೆ ಕೂಡ ಒಂದು ಸ್ವಲ್ಪ ತಿಳ್ಕೋಬೇಕು. ಭೂತಾನ್ ಅನ್ನೋದು ರಾಜಾಡಳಿತವನ್ನು ಹೊಂದಿದ ಪ್ರಜಾಪ್ರಭುತ್ವ. ಅಲ್ಲಿಗ ನ್ಯಾಮ್ಗಲ್ ವಾಂಗ್ಚುಕ್ ರಾಜ ಆಗಿದ್ದಾರೆ. ಹಾಗೆ ಅಲ್ಲಿ ನಮ್ಮಲ್ಲಿರೋ ಹಾಗೇನೆ ಲೋಕಸಭೆ ಹಾಗೂ ರಾಜ್ಯಸಭೆಗಳಿವೆ. ಲೋಕಸಭೆ ಅಂದ್ರೆ ಕೆಳಮನೆ, ಅದನ್ನ ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ. ಮೇಲ್ಮನೆ ಅಂದ್ರೆ ನಮ್ಮ ರಾಜ್ಯಸಭೆ ಇದೆಯಲ್ಲ, ಅದೇ ತರದ ಸಭೆಯನ್ನ ಅಲ್ಲಿ ನ್ಯಾಷನಲ್ ಕೌನ್ಸಿಲ್ ಅಂತ ಕರೀತಾರೆ. ಇಲ್ಲಿ ನ್ಯಾಷನಲ್ ಅಸೆಂಬ್ಲಿಯಲ್ಲಿ 47 ಸ್ಥಾನಗಳಿರುತ್ತವೆ. ಸರ್ಕಾರ ರಚನೆ ಮಾಡೋದಕ್ಕೆ 24 ಸ್ಥಾನಗಳ ಸರಳ ಬಹುಮತ ಬೇಕು. ಇಲ್ಲಿ 5 ರಾಜಕೀಯ ಪಕ್ಷಗಳಿವೆ. ಅವೆಲ್ಲ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತವೆ. ನಮ್ಮಲ್ಲಾಗತ್ತಲ್ಲ ಹಾಗೆ ಅವ್ರಿಗೊಂದು 4, ಇವ್ರಿಗೊಂದು 10, ಇನ್ಯಾರಿಗೂ ಒಂದು 15, ಹೀಗೆ ಸೀಟುಗಳ ಹಂಚೋಗಿ ಅಲ್ಲಿ ಕಿಚುಡಿ ಸರ್ಕಾರ ಆಗಿ 5 ವರ್ಷದಲ್ಲಿ ಅವರು 50 ಬಾರಿ ಕಿತ್ತಾಡಿಕೊಂಡು ಎತ್ತು ಏರಿಗೆ ಕ್ವಾಣ ನೀರಿಗೆ ಅನ್ನೋ ತರದ ಆಡಳಿತ ಪರಿಸ್ಥಿತಿ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಅವರಲ್ಲಿ ಅವರದ್ದೇ ಆದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಈ 5 ಪಾರ್ಟಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತವೆ. ಮೊದಲ ಹಂತದಲ್ಲಿ ಯಾವುದಾದ್ರೂ ಪಕ್ಷಕ್ಕೆ ಬಹುಮತ ಬಂದ್ರೆ ಸರಿ. ಹಾಗಲ್ಲ ಅಂದ್ರೆ ಅಲ್ಲಿ ಯಾರು ಅತಿ ಹೆಚ್ಚು ಸೀಟುಗಳನ್ನ ಗೆದ್ದಿರ್ತಾರೋ ಆ 2 ಪಕ್ಷಗಳು ಅಂತಿಮ ಚುನಾವಣೆಗೆ ಸ್ಪರ್ಧೆ ಮಾಡುತ್ತವೆ. ಅಲ್ಲಿ ಯಾರು ಹೆಚ್ಚು ಸೀಟುಗಳನ್ನ ಗೆಲ್ತಾರೆ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ. ಮೊನ್ನೆ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷ ಸೋಲನ್ನು ಅನುಭವಿಸಿತು. ಆ ನಂತರ ಎರಡನೇ ಹಂತದ ಚುನಾವಣೆಗಳು ನಡೆದವು. ಆ ಚುನಾವಣೆಗಳಲ್ಲಿ ಶೆರಿಂಗ್ ಟೋಬ್ಗೆ ನೇತೃತ್ವದ PDP 47 ಸೀಟುಗಳ ಪೈಕಿ 30 ಸೀಟುಗಳನ್ನು ಗೆದ್ದುಕೊಳ್ತು. ಹಾಗೆ ಪೆಮಾ ಚುವಾಂಗ್ ನೇತೃತ್ವದ DPT ಅನ್ನೋ ಪಾರ್ಟಿ 17 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಅಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮೂಲಕ ಶೆರಿಂಗ್ ಟೋಬ್ಗೆ ಅಲ್ಲಿನ ಪ್ರಧಾನಿ ಆಗ್ತಾ ಇದ್ದಾರೆ. ಈ ಟೋಬ್ಗೆ ಅವರಿಗೆ ಈಗ 58 ವರ್ಷ. ಹಾರ್ವರ್ಡ್ ಯೂನಿವರ್ಸಿಟಿಯ ಪದವೀಧರ ಇವರು. ಈ ಹಿಂದೆ ಅಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದ ಟೋಬ್ಗೆ 2007ರಲ್ಲಿ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿಕೊಂಡ್ರು. 2008ರಲ್ಲಿ ಭೂತಾನ್ನಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಎರಡನೇ ಚುನಾವಣೆ ಅಂದ್ರೆ 2013ರಲ್ಲಿ ಟೋಬ್ಗೆ ಅಲ್ಲಿ ಪ್ರಧಾನಿಯಾಗಿ ಆರಿಸಿ ಬಂದರು. ಈತ ಭಾರತದ ಬಗ್ಗೆ ಒಲವಿರುವ ಸಂಪ್ರದಾಯವಾದಿ ನಾಯಕ. ಈತನ ಅಧಿಕಾರಾವಧಿಯಲ್ಲಿ ಭಾರತ ಭೂತಾನ್ನ ಅಭಿವೃದ್ಧಿಗೆ ಸಾಕಷ್ಟು ಸಹಾಯ ಮಾಡಿತು. ಅಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಲ್ಲಿ ಕೂಡ ಭಾರತ ಕೈಜೋಡಿಸಿತು. ಆ ನಂತರ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಟೋಬ್ಗೆ ಅವರ ಪಕ್ಷ ಸೋಲನ್ನು ಕಾಣಬೇಕಾಗಿ ಬಂತು. ಇಲ್ಲಿ ಲೋಟೆ ಶೆರಿಂಗ್ ಆರಿಸಿ ಬಂದ್ರು. ಈ ಲೋಟೆ ಚೈನಾ ಕಡೆ ವಾಲಿದ್ರು. ಆದ್ರೆ ಈ ಬಾರಿ ಭೂತಾನ್ನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಶೆರಿಂಗ್ ಟೋಬ್ಗೆ ಮತ್ತೆ ಎರಡನೇ ಬಾರಿ ಭೂತಾನ್ನ ಪ್ರಧಾನಿಯಾಗಿ ಆರಿಸಿ ಬರ್ತಾ ಇದ್ದಾರೆ. ಅಲ್ಲಿ ವಿಪರೀತ ಪ್ರಮಾಣದ ಬಡತನ ಇದೆ.
ಇದೆ, ನಿರುದ್ಯೋಗ ಹೆಚ್ಚಾಗಿದೆ, 29% ಯುವಕರಲ್ಲಿ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಹಸಿವಿನ ಸಮಸ್ಯೆಗೆ ಭೂತಾನ್ ಸಿಲುಕೊಂಡಿದೆ, ಆ ದೇಶದ GDP ಬೆಳೀತಾ ಇಲ್ಲ, ಹೀಗಾಗಿ ಅಲ್ಲಿನ ಯುವಕರು ಭಾರಿ ಸಂಖ್ಯೆಯಲ್ಲಿ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ಕಾಲಕ್ಕೆ ನ್ಯಾಷನಲ್ ಗ್ರಾಸ್ ಹ್ಯಾಪಿನೆಸ್ ಅಂತಿದ್ದು ಭೂತಾನ್ ಈಗ ಎಲ್ಲ ರೀತಿಯಲ್ಲೂ ಹಸಿವು, ನಿರುದ್ಯೋಗ, ಬಡತನದ ನೋವಿಗೆ ಸಿಲುಕೊಂಡಿದೆ. ಈಗ ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ಕೊಟ್ಟು ಈ ಹೊಸ ಪ್ರಧಾನಿ ಆಯ್ಕೆಯಾಗಿದ್ದಾರೆ. ಅವರ ಮುಂದೆ ಸಾಕಷ್ಟು ಚಾಲೆಂಜುಗಳು ಕೂಡ ಇವೆ. ಇನ್ನು ಭೂತಾನ್ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ, ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳಿಂದ ತುಂಬಿರುವ ದೇಶ. ಅದು ಹಿಮಾಲಯದ ತಪ್ಪಲಲ್ಲಿರೋದ್ರಿಂದ ಜಲವಿದ್ಯುತ್ ಯೋಜನೆಗಳ ಮೂಲಕವೇ ಆ ದೇಶದ ಆದಾಯವನ್ನು ಸಾಕಷ್ಟು ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಇನ್ನು ಭಾರತ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಮತ್ತು ವಿದ್ಯುತ್ ಅನ್ನು ತಾನೇ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಶೇರಿಂಗ್ ಟೋಬ್ಗೆ ಆಯ್ಕೆ ಚೈನಾದ ಆಸೆಗಳ ಮೇಲೆ ಅಲ್ಲಿ ತಣ್ಣೀರೆರಚುವ ಸಾಧ್ಯತೆಗಳು ಕೂಡ ಇವೆ. ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಭೂತಾನ್ನ ಹೊಸ ಪ್ರಧಾನಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಇನ್ನು 5 ವರ್ಷ ಭೂತಾನ್ಗೆ ಭಾರತದ ನೆರವು ಸಿಗಬಹುದು. ಮುಂದಿನ ದಿನಗಳಲ್ಲಿ ಕೂಡ ಭೂತಾನ್ ಚೈನಾನ ದೂರ ಇಡೋದಕ್ಕೆ ಸಾಧ್ಯ ಆದರೆ ಭಾರತ ನಿರಂತರವಾಗಿ ಭೂತಾನ್ಗೆ ಸಹಾಯ ಮಾಡ್ತಾ ಇರುತ್ತೆ. ಆ ಮೂಲಕ ಭೂತಾನ್ನ ಅಭಿವೃದ್ಧಿಗೆ ಭಾರತದ ನೆರವು ಖಂಡಿತ ಇರುತ್ತೆ. ಇದು ಗೆಳೆಯರೆ ಭೂತಾನ್ ಚುನಾವಣೆ ಹಾಗೂ ಅಲ್ಲಿ ಚೈನಾಗೆ ಉಂಟಾಗಿರುವ ಹಿನ್ನಡೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.